ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೇನಪ್ಪ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊತಾ ಇದ್ದೀರಾ? ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪಾಪುಗೆ ಗೋಲ್ಡ್ ಮತ್ತು ಸಿಲ್ವರ್ ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ನಾವು ಶಾಪಿಂಗ್ ಅಂತ ಬಂದರೆ ದಾವಣಗೆರೆನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಮೊದಲಿಗೆ ಗೋಲ್ಡ್ ಮತ್ತು ಸಿಲ್ವರ್ ತಗೋಣ ಅಂತಲೇ ಬಂದುಬಿಟ್ವಿ. ಯಾಕಂದರೆ ಆಮೇಲೆ ಜನ ರಶ್ ಆಗಿಬಿಡುತ್ತೆ ಅಂಗಡಿ ಅನ್ನೋ ಕಾರಣಕ್ಕೋಸ್ಕರ ಮೊದಲಿಗೆ ಸಿಲ್ವರ್ ಐಟಮ್ಸ್ನೆಲ್ಲ ತೊಗೊಂಡ್ವಿ. ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಬರ್ತಾ ಬರ್ತಾ ಜನ ಜಾಸ್ತಿ ಆಗಿಬಿಟ್ರು. ಅದೊಂದು ಚಿಕ್ಕ ಅಂಗಡಿ ಆಗಿರೋ ಉದ್ದೇಶಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ. ಸೊ ಮನೆಗೆ ಬಂದುಬಿಟ್ಟು ನಿಮಗೆಲ್ಲ ತೋರಿಸೋಣ ಅನ್ನೋದಕ್ಕೋಸ್ಕರ ನಾನು ಹಾಗೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಅಂತಂತೂ ಮಾತಾಡ್ಸಂಗೆ ಇಲ್ಲ ಬಿಡಿ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಬಟ್ ತಗೊಳ್ಳೋ ಅಂಥ ಜನನೂ ಏನು ಕಮ್ಮಿ ಇಲ್ಲ ಬಿಡ್ರಿ. ರೇಟ್ ಆಗಿದೆ ಅಂತಂದರೂ ಜನ ತಗೊಳ್ತಾನೆ ಇರ್ತಾರೆ. ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಇವಾಗಂತೂ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಏನು ತಗೊಳಕ್ಕಾಗೋದೇ ಇಲ್ಲ. ಸೊ ಆದ್ರೂ ಇಷ್ಟು ಅಂದರೆ ನಮ್ಮ ಕಡೆ ಹೆಂಗೆ ಅಂತಂದರೆ 5 ಮಂತ್ಸ್ ಅಥವಾ 9 ಮಂತ್ಸಲ್ಲಿ ತೊಟ್ಲು ಅಂತ ಕಳಿಸ್ತಾರೆ. ಇಲ್ಲಿ ಬಾಣಂತನಕ್ಕೆ ಬಂದಿರ್ತೀವಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗ್ಬೇಕಲ್ವ. ಹಾಗಾಗಿ ಆ ಟೈಮಲ್ಲಿ ಮಗುಗೆ ಒಂದಿಷ್ಟು ಐಟಮ್ಸ್ನೆಲ್ಲ ಅಂದರೆ ಗೋಲ್ಡ್ ಸಿಲ್ವರ್ ಐಟಮ್ಸ್ನೆಲ್ಲ ಹಾಕ್ತಾರೆ. ಸೊ ಹಾಗಾಗಿ ಒಂದಿಷ್ಟು ಐಟಮ್ಸ್ನೆಲ್ಲ ತೊಗೊಂಬಂದಿದ್ದೀವಿ. ಹಾಗಾಗಿ ಬಂದುಬಿಟ್ಟು ಈ ಬಳೆ, ಇದು ಒಂದೊಂದು 4 ಗ್ರಾಮ್ಸ್ ಇದೆ. ನಾನು ಯಾವುದೂ ಬೇರೆ ಥರ ಡಿಸೈನ್ ತಗೊಳಕ್ಕೆ ಹೋಗಲ್ಲ. ಯಾಕಂದರೆ ಗಂಡು ಮಕ್ಕಳಿಗೆ ಅಷ್ಟು ಡಿಸೈನ್ ಇರೋದು ಚೆನ್ನಾಗಿ ಕಾಣಲ್ಲ ಅಂತ, ಸೂಟ್ ಆಗಲ್ಲ ಅಂತ. ಇದು ಅಡ್ಜಸ್ಟಬಲ್ಲು, ಈ ಥರ ಎನ್ಲಾರ್ಜ್ ಮಾಡ್ಕೋಬೋದು. ಈ ಥರ ಸೈಜಿಂದ ಪ್ರೆಸ್ ಮಾಡಿದ್ರೆ ಸಣ್ಣ ಕೂಡ ಆಗುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಇದು ಅಡ್ಜಸ್ಟಬಲ್ಲು. ಸಿಂಪಲ್ ಡಿಸೈನ್ ಚೆನ್ನಾಗಿದೆ ಅಂತ ಸಾಕು ಅಂತ ಇದನ್ನೇ ಚೂಸ್ ಮಾಡಿದೆ. ಬಂದುಬಿಟ್ಟು ಈ ಚೈನು 10 ಗ್ರಾಮ್ಸ್ ಇದೆ. ಆಮೇಲೆ ಈ ಪೆಂಡೆಂಟು 2 ಗ್ರಾಮ್ಸ್ ಇದೆ. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಈ ಪೆಂಡೆಂಟು ಶಿವಲಿಂಗಂದು, ಅದಕ್ಕೆ ಚೂಸ್ ಮಾಡಿದೆ. ಇದು ಯಾವ ಡಿಸೈನು ಅಂತ ನನಗೆ ಹೇಳಿದ್ರು, ಬಟ್ ನೆನಪಿಲ್ಲ. ಚೆನ್ನಾಗಿದೆ. ಇದು 10 ಗ್ರಾಮ್ಸ್ ಇದೆ, ಇದು 2 ಗ್ರಾಮ್ಸ್ ಇದೆ. ಬೇಕಿದ್ದರೆ ಸ್ಕ್ರೀನ್ಶಾಟ್ ತಗೊಳ್ರಿ, ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ. ಬಟ್ ತುಂಬ ದೊಡ್ಡದಾಗುತ್ತೆ ನನ್ನ ಮಗನಿಗೆ. ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಆಗ್ಬೋದು ಅವನಿಗೆ. 2 ರಿಂಗ್ ತಗೊಂಡೆ. ಇದು ಇಷ್ಟು ಗ್ರಾಮ್ಸಿಂದ 1 ಗ್ರಾಮ್ಗಿಂತ ಕಮ್ಮಿನೇ ಇದ್ದಾವೆ ಎರಡೂ. ಈ ಡಿಸೈನ್ ಒಂದು ತಗೊಂಡೆ. 2 ಕೈಗೂ ಒಂದೊಂದು ಹಾಕೋಣ ಅಂತ. ಗೋಲ್ಡು ರೇಟು ನಾವು ತಗೊಳಕ್ಕೆ ಹೋದಾಗ 7,200 ರೂಪಾಯಿ ಪರ್ ಗ್ರಾಮ್ ಇತ್ತು. ಸೊ ಗೋಲ್ಡ್ನ ರೇಟು ತುಂಬ ಜಾಸ್ತಿ ಆಗ್ತಾನೇ ಇದೆ. ಸೊ ನೀವು ಇನ್ವೆಸ್ಟ್ಮೆಂಟಲ್ಲಿ ಇದನ್ನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಕೂಡ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಗೋಲ್ಡ್ ರೇಟು ಹೈ ಆಗ್ತಾನೇ ಇದೆ. ನೀವು ತೊಗೊಂಡು ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಬೇಡ ಅಂತಂದ್ರೆ ಅದನ್ನು ಮಾರಲೂಬಹುದು. ಸೊ ಇದು ಒಂದು ಗುಡ್ ಇನ್ವೆಸ್ಟ್ಮೆಂಟ್. ಸಿಲ್ವರ್ ಐಟಮ್ಸ್ನ ತೋರಿಸ್ತಾ ಇದ್ದೀನಿ. ಇದು ಕೈ ಬಳೆ. ಇದು ಮೆಜರ್ಮೆಂಟ್ಸ್ ಅಷ್ಟು ನೆನಪಿಲ್ಲ ನನಗೆ. ಕೈ ಬಳೆ ಬಿಟ್ಟು ಇದು ಕಾಲು ಬಳೆ. ಇದನ್ನು ಸಿಂಪಲ್ ಆಗಿ ತೊಗೊಂಡೆ. ಯಾಕಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವರಿಗೆಲ್ಲ ಹಾಕೋದಕ್ಕೆ ನಡೆದಾಡುವಾಗ ಅಷ್ಟೇ ಚಂದ, ಮತ್ತು ಆಮೇಲೆ ಅದರಲ್ಲಿ ಯೂಸ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ತೊಗೊಂಡಿದ್ದೀನಿ. ಅಂದರೆ ನನ್ನ ಮಗನ ವಾಯ್ಸ್ ಕೇಳ್ತಾ ಇದೆ, ಪ್ಲೀಸ್ ಇಗ್ನೋರ್ ಮಾಡಿ, ಅವನು ಆಟ ಆಡ್ತಾನೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಚೈನು. ಇದ್ರೊಳಗಡೆ ಲಿಂಕ್ ನಮ್ಮ ಸೈಡಲ್ಲೇ ಯಾವ ಥರ ಅಂತಂದರೆ, ಇದ್ರೊಳಗಡೆ ಶಿವಲಿಂಗ ಬರುತ್ತಲ್ಲ, ಅದು ಚಿಕ್ಕದು ಬರುತ್ತೆ. ಅದನ್ನು ಇದ್ರೊಳಗೆ ಇಟ್ಟು ಎಲ್ಲ ಗಂಡ್ಮಕ್ಳು ಹಾಕೊತಾರೆ. ಲೇಡೀಸ್ ಹಾಕೊಳೋದಿಲ್ಲ, ಹಾಕ್ಕೊತಾರೆ, ತುಂಬ ರೇರು. ಎಲ್ಲ ಗಂಡ್ಮಕ್ಳು ಇದನ್ನು ಡೈಲಿ ಹಾಕ್ಕೊಂಡು ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಇದನ್ನು ಯಾವ ಥರ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಇರುತ್ತೆ ಇದು. ಇದರೊಳಗೆ ಚಿಕ್ಕ ಪುಟಾಣಿ ಲಿಂಗು ಬರುತ್ತಲ್ಲ, ಅದನ್ನ ಇದರಲ್ಲಿ ಇಟ್ಕೊಂಡು ಅವರು ಡೈಲಿ ವೇರ್ ಮಾಡಬೇಕು. ಇದನ್ನು ವೇರ್ ಮಾಡಿಬಿಟ್ಟು ಅದನ್ನು ನಾವು ಹೆಂಗೆ ಡೈಲಿ ಪೂಜೆ ಮಾಡ್ಕೊತೀವಲ್ಲ, ಇದಕ್ಕೂ ಪೂಜೆ ಮಾಡಿಕೊಂಡು ಕತ್ತಲ್ಲಿ ಹಾಕ್ಕೊಂಡಿರಬೇಕು. ಬ್ರಾಹ್ಮಣರು ಹೆಂಗೆ ಜನಿವಾರ ಹಾಕ್ಕೊತಾರಲ್ಲ, ಅದೇ ಟೈಪು ನಮ್ಮ ಸೈಡು ಈ ಥರ ಹಾಕ್ಕೊತಾರೆ. ಗಂಡ್ಮಕ್ಳು ಹಾಕ್ಕೊತಾರೆ, ಹೆಣ್ಮಕ್ಳು ಹಾಕ್ಕೊತಾರೆ, ಬಟ್ ರೇರ್ ಹೆಣ್ಮಕ್ಳು ಹಾಕ್ಕೊಳೋದು. ಗಂಡ್ಮಕ್ಳು ಆಲ್ಮೋಸ್ಟ್ ಹಾಕ್ಕೊಂಡಿರ್ತಾರೆ. ಇದು ಉದ್ದಾರ ಸೊಂಟಕ್ಕೆ ಕಟ್ತಾರಲ್ಲ, ಈ ಥರ ಇದೆ. ಇದರಲ್ಲಿ ನಾಟ್ ಇದೆ, ಈ ಥರ ಅಡ್ಜಸ್ಟಬಲ್ಲು. ಎಲ್ಲಿ ತನಕ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲಿ ತನಕ ಇದೆ.
ನಂದು ಸಿಲ್ವರ್ ಐಟಮ್ಸ್ ಎಲ್ಲ ನಾನು ಜಾಸ್ತಿ ನೆನಪಿಲ್ಲ. ಇದು ಅರೌಂಡ್ ಎಲ್ಲ ಸೇರಿಬಿಟ್ಟು ಸಿಲ್ವರ್ ಐಟಮ್ಸ್ಗೆ 10,000 ಅರೌಂಡ್ ಆಯಿತು. ಗೋಲ್ಡ್ ಶಾಪ್ ಎಲ್ಲ ಮಾಡೋದು ದಾವಣಗೆರೆಯಲ್ಲೇ. ಅದರಲ್ಲಿ ಇದು ವಿಶ್ವಬಂಧು ಜ್ಯುವೆಲರ್ಸ್. ನಮ್ಮ ಮದುವೆ ಟೈಮಲ್ಲೂ ಅಷ್ಟೇ, ನಮ್ದೇನೇ ಫಂಕ್ಷನ್ ಆದ್ರೂ ಅಷ್ಟೇ ನಾವು ಅಲ್ಲಿದೇನು ಜಾಸ್ತಿ ತೊಗೊಳೋದು ದಾವಣಗೆರೆಯಲ್ಲಿ. ಯಾಕಂದರೆ ನಮ್ಗೆ ಅವ್ರು ಪರಿಚಯ ಇರೋದ್ರಿಂದ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾರೆ. ಏನಾದರೂ ಸಣ್ಣ ಪುಟ್ಟ ಬೇಕಿದ್ದರೆ ಇಲ್ಲೇ ತೊಗೊತೀವಿ. ಬಟ್ ಜಾಸ್ತಿ ತುಂಬ ದೊಡ್ಡ ಐಟಮ್ಸ್ ಎಲ್ಲ ತೊಗೊಳೋದಾದ್ರೆ ದಾವಣಗೆರೆಯಲ್ಲೇ ತೊಗೊಳೋದು. ನೆಕ್ಸ್ಟು ಒಂದಿಷ್ಟು ಬಟ್ಟೆ ತೊಗೊಂಡು ಬಂದುಬಿಟ್ಟೆ ಅವನಿಗೆ. ಹಾಗೆಯೇ ಟೀ ಶರ್ಟ್ ಮತ್ತು ಪ್ಯಾಂಟ್ ಟೈಪು ಇದು ಒಂದು ಈ ಸೆಟ್ಟು. ಅವನಿಗೆ ಈ ಥರದ್ದು ಡ್ರೆಸ್ಸಲ್ಲೇ ತುಂಬ ಕಂಫರ್ಟಬಲ್ ಇರ್ತಾನೆ. ಅದಕ್ಕೋಸ್ಕರ ಈ ಥರನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸುಮ್ಮನೆ ಜೀನ್ಸು ಅವೆಲ್ಲ ಇರಿಟೇಟ್ ಆಗೋ ಥರ ಬೇಡ ಅನ್ನೋದಕ್ಕೋಸ್ಕರ ಈ ಥರದ್ದೇ. ಹಾಗೆ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಒಂದು ಕುರ್ತಾ ಸೆಟ್. ಅವನಿಗೆ ವೈಟು ತುಂಬ ಚೆನ್ನಾಗಿ ಕಾಣುತ್ತೆ ಅವನಿಗೆ ಹಾಕ್ದಾಗೆಲ್ಲ. ಪ್ಯಾಂಟ್ ಈ ಥರ ಬಂದಿದೆ, ಪ್ಯಾಂಟ್ ಸೆಟ್ಟು. ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ಬಿಡ್ತು ನನಗಿದು. ಹಾಗೆ ತೊಗೊಂಡ್ಬಿಟ್ವಿ ಇದೊಂದು ಸೆಟ್ಟು. ಹಾಗೆ ಒಂದು ಜೊತೆ ಸಾಕ್ಸ್ ತೊಗೊಂಬಂದೆ. ಹಾಗೆ ಅಂತ ಒಂದು ಸ್ಯಾರಿ ತೊಗೊಂಡೆ. ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ, ತುಂಬ ಚೆನ್ನಾಗಿ ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ಇನ್ನೊಂದು ನೋಡಿದ್ದೆ, ಅದು ಇದು ಕನ್ಫ್ಯೂಷನಲ್ಲಿತ್ತು. ಫೈನಲಾಗಿ ಇದನ್ನು ಚೂಸ್ ಮಾಡಿದೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಇದು ಈ ಥರ ಎಲ್ಲ ಸ್ಟ್ರೈಪ್ಸ್ ಬಂದಿದೆ, ಚೆನ್ನಾಗಿದೆ ನೋಡೋದಕ್ಕೆ. ಇದಕ್ಕೆ ಬ್ಲೌಸು ಈ ಕಲರಲ್ಲಿ ಬಂದಿದೆ, ಕಾಂಟ್ರಾಸ್ಟಲ್ಲಿದೆ. ಇದಕ್ಕೆ ನಾನು ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿಸಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾವೆಲ್ಲ ಶಾಪಿಂಗ್ ಮಾಡೋದು, ಬಟ್ಟೆ ತೊಗೊಳೋದು ಎಲ್ಲ ದಾವಣಗೆರೆಯಲ್ಲೇ. ದಾವಣಗೆರೆಯಲ್ಲಿ ರವಿತೇಜ ಇಲ್ಲಾಂದರೆ ಶಾಂತಲ 2 ಬಟ್ಟೆ ಅಂಗಡಿಲಿ. ನಮಗೆ ಯಾಕಂದರೆ ನಮ್ಮ ಮದುವೆಯಿಂದನೂ ರವಿತೇಜದಲ್ಲೇ ನಾವು ಜಾಸ್ತಿ ಶಾಪಿಂಗ್ ಮಾಡಿರೋದು. ನಮ್ಗೆ ಹೋದ ತಕ್ಷಣ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಗೆ ಯಾವ ಥರ ಟೇಸ್ಟ್ ಬೇಕು ಅದನ್ನೆಲ್ಲ ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ನಾವು ಅದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನಾವು ಹೋಗೋದು ಡೇಟ್ ಕೂಡ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಮಂತ್ 14ಕ್ಕೆ. ಸೊ ಹಾಗಾಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅರೌಂಡು ಒಂದು 2 ಲ್ಯಾಕ್ಸ್ ಅಂತೂ 2 ಲ್ಯಾಕ್ಸ್ ಮೇಲೆ ಆಗಿದೆ ಎಲ್ಲ ಶಾಪಿಂಗಿಗೆ. ನಿಮ್ಮೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.